ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ನಾನೇನಂದ್ರೆ ಸ್ನಾನ ಮಾಡ್ಕೊಂಡು ಬಂದೆ, ಅವಾಗಿನ್ನ ಪೂಜೆ ಮಾಡೋಣ ಅಂತ. ನಾನು ಬರೀ ಲಿಪ್ಸ್ಟಿಕ್ ಒಂದೇ ಹಾಕ್ಕೊಳ್ಳೋದು, ಬೇರೆ ಏನು ಮನೇಲಿದ್ರೆ ಬೇರೆ ಯಾವುದೇ ರೀತಿಯ ಮೇಕಪ್ ನಾನು ಮಾಡ್ಕೊಳ್ಳೋದೆಲ್ಲ. ಈವನ್ ಕ್ರೀಮ್ ಕೂಡ ಹಚ್ಕೊಳ್ಳಲ್ಲ ನಾನು. ಅಂದರೆ ಲಿಪ್ಸ್ಟಿಕ್ ಅಂದರೆ ನನ್ನ ಫೇವ್ರೆಟ್, ಅದಕ್ಕೋಸ್ಕರ ಲಿಪ್ಸ್ಟಿಕ್ ಒಂದು ಮಾತ್ರ ಹಚ್ಕೋತೀನಿ. ಆಮೇಲೆ ಹಂಗೆ ಸ್ಟಿಕ್ಕರ್ ಹುಡುಕ್ತಾ ಇದ್ದೆ, ಯಾವ್ದು ಇಟ್ಕೊಳ್ಳೋಣ ಅಂತ. ಸ್ಟಿಕ್ಕರ್ ಒಂದು ಇಟ್ಕೊಂಡೆ. ಹೆಂಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಹೂವು ಕಟ್ಟೋಣ ಅಂತ ಕೂತ್ಕೊಂಡೆ. ಹೂವು ಕಟ್ಟೋದನ್ನು ತೋರಿಸ್ತೀನಿ ನೋಡಿ, ನಾನು ಯಾವ ಥರ ಹೂವು ಕಟ್ತೀನಿ ಅಂತ ಈಸಿ ಮೆಥಡಲ್ಲಿ. ಎಲ್ರಿಗೂ ಬರುತ್ತೆ, ಬರದೇ ಇರೋರಿಗೆ ಮಾತ್ರ ನೋಡ್ಕೊಳ್ಳಿ, ಬರೋರು ಬೇಕಾದರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ಈ ಥರ ನಾನು 2 ಹೂವು ಇಟ್ಕೊಂಡು ಈ ಥರ ನಾನು 2 ಫಿಂಗರ್ಸಲ್ಲೇ ಕಟ್ಬಿಡ್ತೀನಿ. ನಾನು ಹಿಂಗೆ ಏನಾದರೂ ಕೆಲಸ ಮಾಡ್ಕೋಬೇಕಾದ್ರೆ ಪಾಪು ಹಿಂಗೆ ನೋಡ್ತಾ ಇರುತ್ತೆ, ಏನು ಮಾಡ್ತಿದೆ ಅಂತಲೂ. ಒಂದೊಂದ್ಸಲ ಹಂಗೆ ಕಾಟನೂ ಕೊಡುತ್ತೆ, ಒಂದೊಂದ್ಸಲ ಹಿಂಗೆ ಚೆನ್ನಾಗಿ ನೋಡ್ತಾ ಇರುತ್ತೆ, ಇನ್ನೊಂದ್ಸಲ ಅದ್ರ ಪಾಡಿಗೆ ಅದು ಚೆನ್ನಾಗಿ ಆಟಾಡ್ಕೊಳ್ತಾ ಇರುತ್ತೆ, ಒಂಚೂರು ತೊಂದರೆ ಕೊಡಲ್ಲ. ನೋಡಿ, ಹಿಂದೆ ಅದ್ರದ್ದೇ ಲೋಕದಲ್ಲಿ ಅದು ಮುಳುಗೋಗ್ಬಿಟ್ಟಿದೆ. ಪದೇ ಪದೇ ನಾನು ನೋಡ್ತಿರುತ್ತೆ, ನಮ್ಮಮ್ಮ ಇದೆಯಾ ಹೋಗಿದೆಯಾ ಅನ್ನೋ ಥರ. ಇದ್ರೆ ಅಷ್ಟೇ, ಅದ್ರ ಪಾಡಿಗೆ ಅದು ಆಟಾಡ್ಕೊಳ್ತಾ ಇರುತ್ತೆ. ನಾನು ದಿಂಬೆಲ್ಲ ಆ ಥರ ಇಟ್ಬಿಟ್ಟಿರ್ತೀನಿ, ಇಲ್ಲಾಂದರೆ ಅದು ಕೆಳಗೆ ಬಂದುಬಿಡುತ್ತೆ, ಕೆಳಗೆ ಇಳಿಯೋಕೆ ಟ್ರೈ ಮಾಡುತ್ತೆ, ಏನೇನೋ ಸರ್ಕಸ್ಸು. ಅದಾದಮೇಲೆ ನಾನು ಈ ಥರ ಹೂವು ಕಟ್ಟಿದ್ದೆ. ಯಾಕಂದರೆ ನಾನು 2 ಸಲ ನಾಟ್ ಹಾಕ್ತಿದ್ದೆ, ಅಂದರೆ ಹೂವು ಸ್ವಲ್ಪ ಭಾರ ಇರುತ್ತೆ ಅಲ್ವಾ, ಒಂದೇ ಸಲ ನಾಟ್ ಹಾಕಿದ್ರೆ ಅದು ಇದಾಗ್ಬಿಡುತ್ತೆ, ಬಿಚ್ಕೊಂಡು ಬಿಡುತ್ತೆ ಅಂತ ನಾನು ಬಿಗ್ಗೆಗೆ 2 ಸಲ ಹಾಕ್ತಿದ್ದೆ. ಅದಾದಮೇಲೆ ಪೂಜೆ ಮಾಡಿದೆ ಸಂಜೆ. ಆಮೇಲೆ ಯಾಕೋ ಫಿಶ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನಮ್ಮಿಬ್ಬರಿಗೂ. ಅದಕ್ಕೆ ನಮ್ಮ ಮನೆಯವ್ರಿಗೆ ಫಿಶ್ ತೊಗೊಂಬನ್ನಿ ಅಂತ ಹೇಳಿದೆ, ಅವ್ರು ತೊಗೊಂಬಂದರು. ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ, ಅವ್ರು ಫಿಶ್ ತರೋ ಅಷ್ಟರಲ್ಲಿ. ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಏನೇನು ಹಾಕ್ತೀನಿ ಅಂದರೆ ಕಾಯಿ ತುರಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, 2 ಈರುಳ್ಳಿ ಹಾಕಿದ್ದೆ. ಟೊಮೆಟೊ ಜಾಸ್ತಿ ಹಾಕಿದಷ್ಟು ಒಳ್ಳೇದೆ, 3ರಿಂದ 4. ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಹಾಕ್ತೀವಿ, ಅಂದರೆ ಹುಣಸೆಹಣ್ಣಿನ ಪಲ್ಪೆ ಹಾಕ್ತೀನಿ ನಾನು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೀನು ಸಾರು ಇದ್ರ ಹೆಸರೇ ಮೀನುಳ್ಳಿ ಅಲ್ವಾ, ಹುಳಿ ಆಗಿದ್ರೇ ಚೆನ್ನಾಗಿರೋದು. ಮತ್ತು ಇದಕ್ಕೆ ನಾನು ಪುದೀನ ಹಾಕಲ್ಲ. ಪುದೀನ ಹಾಕದೆ ಚಿಕನ್ಗೆ ಪುದೀನ ಚೆನ್ನಾಗಿರುತ್ತೆ, ಫಿಶ್ಶಿಗೆ ಪುದೀನ ಚೆನ್ನಾಗಿರಲ್ಲ ಅಂತ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಫಿಶ್ ಸಾಂಬಾರು ಅಂತ. ನಾನು ಆಮೇಲೆ ಅದಕ್ಕೆ ಎತ್ತಿಟ್ಕೊಂಡಿರೋ ಅಂಥದ್ದೆಲ್ಲ ಕಡಲೆ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕಿದ್ನಲ್ವ. ಅದಾದಮೇಲೆ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕಿದೆ. ಅದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಹೇಳೋದನ್ನೇ ಮರ್ತೆ, 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಅದಾದಮೇಲೆ ಒಂದು ತಪ್ಪಲೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಫಿಶ್ಗಳನ್ನೂ ಕೂಡ ಅಷ್ಟೇ, ನಾನು ಫಸ್ಟು ರಾಗಿ ಹಿಟ್ಟನ್ನ ಹಾಕಿ ತೊಳ್ಕೊತೀನಿ ನೀಟಾಗಿ, ಆವಾಗ ಅದು ಫಿಶ್ಶು ಸ್ವಲ್ಪ ಸ್ಮೆಲ್ ಬರಲ್ಲ ಅಂತ. ಅದಾದಮೇಲೆ ರಾಗಿ ಹಿಟ್ಟೆಲ್ಲ ನೀಟಾಗಿ ತೊಳ್ಕೊಂಡ್ಮೇಲೆ ಮತ್ತೆ ಅದಕ್ಕೆ ನಾನು ಅರಿಶಿನ ಉಪ್ಪು ಹಾಕಿ ತೊಳ್ಕೊತೀನಿ. ಈ ಥರ ತೊಳ್ಕೊತೀನಿ 1 2 ಟೈಮ್ಸ್ 3 ಟೈಮ್ಸ್, ಆವಾಗ ಏನು ಸ್ಮೆಲ್ ಬರಲ್ಲ ಅಂತ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ರುಬ್ಕೊಂಡಿದ್ನಲ್ವ, ಅದನ್ನೆಲ್ಲ ಹಾಕ್ತೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಈಗಲೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋ ಅಷ್ಟು ಇದು ಮಾಡ್ಕೊತೀನಿ. ಚೆನ್ನಾಗಿ ಕುದಿಬೇಕು.
ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಒಂದೊಂದೇ ಫಿಶ್ಗಳನ್ನ ಆ್ಯಡ್ ಮಾಡ್ತೀನಿ. ಇದು ಫಿಶ್ ಹಾಕಿದ್ಮೇಲೆ ಫಿಶ್ ಪೀಸಸ್ ಹಾಕಿದ್ಮೇಲೆ ನಾವು ಜಾಸ್ತಿ ಇದು ಮಾಡೋದು ಬೇಕಾಗಲ್ಲ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. 10 ಮಿನಿಟ್ಸ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂದರೆ ಫುಲ್ ಕದ್ರಕೊಂಡು ಹೋಗ್ಬಿಡುತ್ತೆ. ಅಂದರೆ ಆವಾಗವಾಗ ಚೆಕ್ ಮಾಡ್ತಿರ್ಬೇಕು. 10 to 15 ಮಿನಿಟ್ಸ್ ಆಗ್ಬೋದು ಅಷ್ಟೇ, ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಆವಾಗ ಸಖತ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂತಹ ಫಿಶ್ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ. ನೆಟ್ಫ್ಲಿಕ್ಸ್ ಒತ್ತಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಫಿಶ್ ಸಾಂಬಾರ್ ಹಾಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ಮೀಶೋಯಿಂದ 2 ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೆ, ನೈಟ್ ಸೂಟ್. ಅದು ಕ್ವಾಡ್ ಸೆಟ್ ಥರನೂ ಇದೆ, ಆರಾಮಾಗಿ ಆಚೆ ಎಲ್ಲ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.